ಏನು ತಿಮ್ಮ ನಿಮ್ಮ ಮನೆಗೂ ಹಿಂಗೆಯಾ ಕ್ರಿಕೆಟ್ ಹುಚ್ಚು? ಯಾಕೆ ಗೌಡ್ರೆ ಏನಾಯ್ತು? ರಾತ್ರೆಲ್ಲ ಕಿರ್ಚಿದ್ದೆ ಕಣೋ. ಒಂದು ಬ್ಯಾಟ್ ಬೀಸಿ ಬಿಟ್ಟು ಸಿಕ್ಸ್ ಹೋಗ್ತಿದ್ದಂಗಲೇ ಕಿರ್ಚೋದೆಯಾ. ಏನು ನೋಡ್ತೀಯ ಅದನ್ನ? ನಮ್ಮನೆಗೂ ಅದೇ ಬಾಳು, ಕಿರ್ಚು 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 ಕಿರ್ಚು. ನನಗೂ ನನ್ನ ಹೆಂಡತಿಗೂ ನೋಡಿ ನೋಡಿ ಸಾಕಾಯ್ತತ್ತಾಗಿ. ಈಗ ಸುಮ್ಮನಾಗ್ತಾರೆ, ಯಾಕೆ ಸುಮ್ಮನಾಗ್ತಾರೆ? ಹೆಚ್ಚು ಕಮ್ಮಿ 9:30 9:45 ಇಟ್ಟುಂಡ್ರು ಬರೀ ಇದೇ ಕಿರ್ಚಿಬಿಟ್ರಲ್ಲ. ಇವು ಇದಕ್ಕೆ ಒಟ್ಟಿಲಿದ್ದ ಇವು ಕೊಟ್ಟಿಗೆಲಿದ್ದವು ದನ ಕರುಗಳೆಲ್ಲ ಎದ್ಬಿಟ್ಟು ಕಣೋ ಹೊತ್ತಾಗಿ. ನಂಗೆ ಸಾಕಾಯ್ತು ಕಣೋ ತಿಮ್ಮ. ಈ ಮಕ್ಕಳು ಯಪ್ಪ ಅಂತೂ ಇಂತೂ ಹೆಂಗೋ ಇಂಡಿಯಾದವ್ರು ಗೆದ್ರಲ್ಲ, ಅದೇ ಖುಷಿ ಕಣೋ. ಇಲ್ಲ ಅಂದಿದ್ರೆ ಇಟ್ಟು ಉಂದಂಗೆ ಉಪವಾಸ ಒಟ್ಟು ಮಕ್ಕಳಿಗೆ ಹಾಕಿ ಮನೆ ಕಿಣವೇನ ಕಣೋ ಹೊತ್ತಾಗಿ. ಗೆದ್ಮೇಲೆ ಐತಲ್ಲ ಗೌಡ್ರೆ ಅದು ಆಟ. ಆ ಬೆಂಗಳೂರಾಗೆ ಬರೀ ಪಟಾಕಿ ಹಚ್ಕೊಂಡೇ ಕುತ್ಕೊಂಡು ಅಂತೆ. ಆ ನ್ಯೂಸ್ ನೋಡ್ಬಿಟ್ರಂತೂ ಯಪ್ಪ ಶಿವನೇ. ಆ ದೀಪಾವಳಿಗೆ ಹಚ್ದಂಗೆ ಹಚ್ಬಿಟ್ಟವ್ರಲ್ಲ ಈ ಪಟಾಕಿನ. ಆ ಪಟಾಕಿ ಕಂಪ್ನಿನಂತೂ ಆ ಪಟಾಕಿ ಅಂಗಡಿನಂತೂ ಉದ್ಧಾರ ಮಾಡಿ ಕುಂಡ್ರಿಸ್ಬಿಟ್ಟವ್ರು ಕಣ. ಸರಿ ಗೌಡ್ರೆ, ನಾನು ಹಸ ಕಟ್ಟಕ್ಕೆ ಹೋಯ್ತೀನಿ. ಇನ್ನ 10 ಗಂಟೆ ಆದ್ಮೇಲೆ ಅಂತಿಂತ ಬಿಸಿಲು ಹೊಡೆಯೋದಿಲ್ಲ. ಇವಾಗಂತೂ ದನ ಕರುಗಳದ್ದು ಹೆಂಗ್ ಕಡಿತಾವೋ ಏನೋ ದೇವ್ರಿಗೆ ಗೊತ್ತು. ಹ್ಞೂ ಸರಿ ಕಳ್ಳತಿಮ್ಮ, ನಾನು ಮಾಡ್ತೀನಿ. ನಮ್ಮ ಮನೇಲಿ ಬೈತಾಳೆ, ಹೋಯ್ತೀನಿ.